ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಂಡು ನೋಡಿ. ಇವತ್ತು ನಾನು ನಿಮಗೆ ಪಿನ್ ವಾರ್ಮ್ ಅಂದರೆ ಎಂಟರೋಬಿಯಸ್ ವೆರ್ಮಿಕ್ಯುಲಾರಿಸ್ ಬಗ್ಗೆ ಹೇಳೋದಕ್ಕೆ ಹೋಗ್ತಾಯಿದ್ದೀನಿ. ನೋಡೋಣ ಬನ್ನಿ. ಅದರ ಇಂಟ್ರೊಡಕ್ಷನ್ ನೋಡೋದಾದರೆ, ಎಂಟರೋಬಿಯಸ್ ವೆರ್ಮಿಕ್ಯುಲಾರಿಸ್ ಈಸ್ ಅ ನೆಮೆಟೋಡ್ ವಾರ್ಮ್ ಕಾಮನ್ಲಿ ನೋನ್ ಆಸ್ ಅ ಪಿನ್ ವಾರ್ಮ್ ಅಂತ ಕರೀತಾರೆ. ದಿಸ್ ಬಿಕಾಸ್ ಇಟ್ ಹ್ಯಾಸ್ ಅ ಶಾರ್ಪ್, ಅದನ್ನು ಯಾಕೋಸ್ಕರ ಅದನ್ನು ಪಿನ್ ವಾರ್ಮ್ ಅಂತ ಕರೀತಾರೆ ಅಂದರೆ ಶಾರ್ಪ್ ಆ್ಯಂಡ್ ಪಾಯಿಂಟೆಡ್ ಪೋಸ್ಟೀರಿಯರ್ ಎಂಡ್ ಇರುತ್ತೆ, ಲೈಕ್ ಅ ಪಿನ್, ಆರ್ ಮೇ ಬಿ ಆಲ್ಸೋ ಡ್ಯೂ ಟು ಪಿನ್ ಪ್ರಿಕ್ ಸೆನ್ಸೇಷನ್ ಎಕ್ಸ್ಪೀರಿಯನ್ಸ್ಡ್ ಬೈ ಇನ್ಫೆಕ್ಟೆಡ್ ಪೀಪಲ್. ಮತ್ತು ಅದು ಚುಚ್ಚು ಫೀಲಿಂಗ್ ಆಗಿದೆ ಇನ್ಫೆಕ್ಟೆಡ್ ಪರ್ಸನ್ಸ್ ಅಂತ ತಿಳ್ಕೊಂಡಿರೋದು, ಅದರಿಂದ ಅದನ್ನು ನಾವು ಪಿನ್ ವಾರ್ಮ್ ಅಂತ ಕರಿತೀವಿ. ಅದರದ್ದು ಇನ್ಹ್ಯಾಬಿಟೆಡ್ ಬಂದುಬಿಟ್ಟು ಹ್ಯೂಮನ್ದು ಲಾರ್ಜ್ ಇಂಟೆಸ್ಟೈನ್ ಆಗಿರುತ್ತೆ, ಕಾಸಿಂಗ್ ಡಿಸೀಸ್ ನೋನ್ ಆಸ್ ಎಂಟರೋಬಿಯಸ್. ಇದೇನು ಮಾಡುತ್ತಪ್ಪ ಅಂದರೆ ಎಂಟರೋಬಿಯಸ್ ಅನ್ನೋ ಒಂದು ಡಿಸೀಸ್ನ ಕಾಸ್ ಮಾಡುತ್ತೆ. ಇದಾದಮೇಲೆ ಇದರ ಇಮೇಜನ್ನು ನೀವು ಇಲ್ಲಿ ನೋಡ್ಬೋದು, ಯಾವ ಥರ ಅದು ಕಾಣುತ್ತೆ ಅಂತ, ಯಾವ ಥರ ಇದೆ ಅಂತ. ಪಿನ್ ಶೇಪು ವಿತ್ ಶಾರ್ಪ್ ಎಡ್ಜ್, ಪೋಸ್ಟೀರಿಯರ್ ಎಂಡ್ ಬಂದುಬಿಟ್ಟು ತುಂಬ ಶಾರ್ಪ್ ಇರುತ್ತೆ. ಅದು ಪ್ರಿಕ್ಕಿಂಗ್ ಇದರಿಂದನೇ ಎಫೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಈಗ ಅದರದ್ದು ಮಾರ್ಫಾಲಜಿ ಅಂತ ನೋಡೋದಾದರೆ, ಅದರದ್ದು ಶೇಪ್ ಬಂದು ರೌಂಡ್ ಇರುತ್ತೆ, ಕಲರ್ ವೈಟಾಗಿ ಕಾಣುತ್ತೆ. ಅದರ ಸೈಜ್ ಬಂದು ಫೀಮೇಲ್ಸಲ್ಲಿ 8ಇಂದ 13 ಮಿಲಿಮೀಟರ್ ಲಾಂಗ್ ಇರುತ್ತೆ. ಇನ್ನು ಫೀಮೇಲ್ಸ್ ಆಯಿತು, ಮೇಲ್ಸ್ ಬಂದಾಗ 2 to 5 ಮಿಲಿಮೀಟರ್ ಲಾಂಗ್ ಇರುತ್ತೆ. ಇದರಲ್ಲಿ ಫೀಮೇಲ್ಸೇ ತುಂಬ ಉದ್ದ ಇರುತ್ತೆ. ಇದ್ರ ಪೋಸ್ಟೀರಿಯರ್ ಎಂಡ್ ಬಂದುಬಿಟ್ಟು ಟೇಪರ್ಡ್. ಇನ್ ಫೀಮೇಲ್ಸಲ್ಲಿ ಏನಾಗಿರುತ್ತೆ, ಅದು ಸುತ್ತಕೊಂಡಿರುತ್ತೆ. ಟೇಪರ್ಡ್ ಅಂದರೆ ಟೇಪ್ ಥರ ಲಾಂಗ್ ಆಗಿರುತ್ತೆ. ಇನ್ನು ಮೇಲ್ಸಲ್ಲಿ ಕರ್ವ್ ಆಗಿರುತ್ತೆ. ಆ್ಯಂಟೀರಿಯರ್ ಪಾರ್ಟ್ ಬಂದುಬಿಟ್ಟು ಮೇಲ್ ಮತ್ತು ಫೀಮೇಲಲ್ಲಿ ನೋಡೋಕ್ಕೆ ಸಿಗುತ್ತೆ. ಸರ್ವಿಕಲ್ ಎಲೆ ಇಸ್ ಅ ವಿಂಗ್ ಲೈಕ್ ಕ್ಯೂಟಿಕಲ್ ಎಕ್ಸ್ಪ್ಯಾನ್ಷನ್ ಇನ್ ದಿ ಆ್ಯಂಟೀರಿಯರ್ ಪಾರ್ಟ್ ಆಫ್ ಅ ಮೇಲ್ ಆ್ಯಂಡ್ ಫೀಮೇಲ್ ವಾರ್ಮ್. ಎರಡು ಮೇಲ್ ಮತ್ತು ಫೀಮೇಲ್ ವಾರ್ಮಲ್ಲಿ ಈ ಥರ ಸರ್ವಿಕಲ್ ಎಲೆ ಅಂದರೆ ಇಟ್ ಈಸ್ ಅ ವಿಂಗ್ ಲೈಕ್ ಕ್ಯೂಟಿಕಲ್ ಎಕ್ಸ್ಪ್ಯಾನ್ಷನ್ ಅಂತಲೇ ಹೇಳ್ಬೋದು. ಮತ್ತು ಈಗ ಅದರದ್ದು ಎಕ್ಸ್ನ ನೋಡೋದಾದರೆ ಯಾವ ಥರ ಇರುತ್ತೆ ಅಂದರೆ, ಅದು ಬಂದುಬಿಟ್ಟು ಓವಿ ಪ್ಯಾರಸ್ ವಾರ್ಮ್ಸ್ ಅಂತ. ಓವಿ ಪ್ಯಾರಸ್ ಅಂದರೆ ಏನು? ಇಟ್ ಮೀನ್ಸ್ ಇಟ್ ಪ್ರೊಡ್ಯೂಸಿಂಗ್ ಅ ಎಗ್ಸ್ ಅಷ್ಟೇ ಪ್ರೊಡ್ಯೂಸ್ ಮಾಡುತ್ತೆ. ಲೈವ್ ಬೇಬೀಸ್ನ ಪ್ರೊಡ್ಯೂಸ್ ಮಾಡೋದಕ್ಕಿಂತ ಬರೀ ಎಗ್ಸ್ನ ಪ್ರೊಡ್ಯೂಸ್ ಮಾಡೋ ಅನಿಮಲ್ಸ್ಗೆ ನಾವೇನಂತ ಕರಿತೀವಿ, ಓವೆ ಪ್ಯಾರಸ್ ಅಂತ ಕರಿತೀವಿ. ಇದು ನಿಮಗೆ ಗೊತ್ತಾಯಿತು. ಇದು ಬಂದುಬಿಟ್ಟು ಒಂದು ನೆಮ್ಯಾಟೋಡಲ್ಲಿ ಎಗ್ಗು ಆ ಥರ ಇರುತ್ತೆ. ಮತ್ತು ಎಗ್ಸ್ ಆಫ್ ವೆರ್ಮಿಕ್ಯುಲಾರಿಸು ಶೇಪ್ ಬಂದುಬಿಟ್ಟು ಓವೆ ಪ್ಯಾರಸ್ ಥರ ಇರುತ್ತೆ. ಅದು ಶೇಪ್ ಬಂದು ಡಿ ಶೇಪಲ್ಲಿ ಕಾಣ್ತಾ ಇರುತ್ತೆ, ನೋಡ್ಬೋದು. ಮತ್ತು ಸೈಜ್ ಬಂದು 50 to 60 into 20 to 30 ಮೈಕ್ರೋಮೀಟರ್, ಕಲರ್ಲೆಸ್, ಥಿನ್, ಸಿಂಗಲ್ ಸೆಲ್ಲು ಲಾರ್ವೆ ಆಗಿ ನಮಗೆ ಕಾಣುತ್ತೆ. ಡೆವಲಪ್ಮೆಂಟ್ ಆಫ್ ಎಂಟರೋಬಿಯಸ್ ಎಗ್ಸ್ ಯಾವ ಥರ ಡೆವಲಪ್ ಆಗುತ್ತಪ್ಪ ಅಂದರೆ, ಎಂಟರೋಬಿಯಸ್ ವೆರ್ಮಿಕ್ಯುಲಾರಿಸ್ ಲೇಸ್ ದ ಎಗ್ಸ್ ಇನ್ ದಿ ಪೆರಿ ಏನಲ್ ಸ್ಕಿನ್ನಲ್ಲಿ ಅದು ಎಗ್ಸ್ನ ಲೇ ಮಾಡುತ್ತೆ. ಎಗ್ಸ್ ಆರ್ ಸಿಂಗಲ್ ಸೆಲ್ಡ್ ವೆನ್ ಲೇಡ್ ಬೈ ದಿ ವಾರ್ಮ್ಸ್. ಅದು ಯಾವಾಗ ಲೇ ಮಾಡುತ್ತೋ ಆವಾಗ ಆ ಎಗ್ಸ್ ಯಾವ ಥರ ಇರುತ್ತಪ್ಪ ಅಂದರೆ ಸಿಂಗಲ್ ಸೆಲ್ ಇರುತ್ತೆ. ಅದಕ್ಕೆ ಯಾವುದೇ ಥರದ ಏನಂತಾರೆ ಲೇಯರ್ಸ್ ಫಾರ್ಮ್ ಆಗಿರಲ್ಲ. ಆಫ್ಟರ್ 4 to 6 hours ದೆ ಡೆವಲಪ್ ಇಂಟು ಅ ಲಾರ್ವೇಟೆಡ್ ಎಗ್ಸ್. ಇನ್ಫೆಕ್ಟೆಡ್ ಸ್ಟೇಜ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ದ ಲಾರ್ವೇಟೆಡ್ ಎಗ್ಸ್ ಆಫ್ಟರ್ ಇಂಜೆಕ್ಷನ್ ಬೈ ಮ್ಯಾನ್ ದೆ ಡೆವಲಪ್ ಇಂಟು ವಾರ್ಮ್ಸ್. ಅದನ್ನು ಯಾವಾಗ ಮನುಷ್ಯ ಇನ್ಹೆಬಿಟ್ ಮಾಡ್ತಾನೋ ಆವಾಗ ಅದೇನಾಗುತ್ತೆ, ವಾರ್ಮ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಹೌ ಮ್ಯಾನ್ ಬಿಕಮ್ ಇನ್ಫೆಕ್ಟೆಡ್ ಅಂದರೆ, ಹ್ಯೂಮನ್ ಬಿಕಮ್ಸ್ ಇನ್ಫೆಕ್ಟೆಡ್ ಇಂಜೆಸ್ಟೆಡ್ ಆಫ್ ಇನ್ಫೆಕ್ಟಿವ್ ಎಗ್ಸಿಂದ ಇನ್ಫೆಕ್ಷನ್ ಕಾಸ್ ಆಗುತ್ತೆ. ಅದು ಕಂಟೆಂಟ್ ಲಾರ್ವಲ್ ಸ್ಟೇಜಲ್ಲಿ. ದ ಲಾರ್ವೆ ಹ್ಯಾಚ್ ಇನ್ ದಿ ಸ್ಮಾಲ್ ಇಂಟೆಸ್ಟೈನ್. ಅದು ಲಾರ್ವೆ ಹ್ಯಾಚ್ ಆಗುತ್ತೆ, ಮೈಗ್ರೇಟ್ ಟು ದಿ ಲಾರ್ಜ್ ಇಂಟೆಸ್ಟೈನ್ಗೆ ಮೈಗ್ರೇಟ್ ಆಗಿ ಮೂವ್ ಆಗಿ ವೇರ್ ದ ಡೆವಲಪ್ ಟು adult male and female. After 1 month of the females become gravid, the worm do not lay eggs in the intestinal lumen. They lay eggs in the perianal skin around the anus skin around the anus. ಆ ರೀಜನಲ್ಲಿ ಇದು ಎಗ್ಸ್ನ ಲೇ ಮಾಡ್ತವೆ. The worms migrates out the colon and lay eggs around the anus to usually ನೈಟಲ್ಲಿ ಅದು ಮೂವ್ ಆಗಿ ಅಲ್ಲಿ ಎಗ್ಸ್ ಇರ್ತವೆ. ಈಚ್ ವಾರ್ಮ್ ಲೇಸ್ ಅಬೌಟ್ 10,000 to 11,000 ಎಗ್ಸ್ನ ಲೇ ಮಾಡ್ತವೆ. ದ ಎಗ್ಸ್ ಕ್ಯಾನ್ ಸ್ಪ್ರೆಡ್ ಎವ್ರಿವೇರ್ ಆ್ಯಂಡ್ ಬಿಕಮ್ ಇನ್ಫೆಕ್ಟಿವ್ ಇನ್ 4 to 6 hours. ಅಲ್ಲಿ ಅದು ತುಂಬ ಇನ್ಫೆಕ್ಟಿವ್ ಆಗಿ ಪರಿಗಣಿಸ್ಕೋಬೋದು. ಫುಲ್ಲು ಅದು ಆ ಜಾಗನ ಫುಲ್ಲು ಆವರಿಸ್ಕೊಂಡು ನಮಗೆ ಹಾರ್ಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಎಂಟರೋಬಿಯಸ್ ವೆರ್ಮಿಕ್ಯುಲಾರಿಸ್ ವಾರ್ಮ್ಸ್ ಇನ್ ದಿ ಏನಲ್ ಏರಿಯಾ ಡೆಪಾಸಿಟಿಂಗ್ ಥೌಸಂಡ್ಸ್ ಆಫ್ ಎಗ್ಸ್ನ ಡೆಪಾಸಿಟ್ ಮಾಡಿದಾಗ ಯಾವ ಥರ ಕಾಣುತ್ತೆ ಅಂತ ನೀವು ಇಲ್ಲಿ ನೋಡ್ಬೋದು. ಮತ್ತು ವೇರ್ ವಿ ಫೈನ್ ಎಂಟರೋಬಿಯಸ್ ವೆರ್ಮಿಕ್ಯುಲಾರಿಸ್ ಎಗ್ಸ್ ಎಲ್ಲೆಲ್ಲಿ ನಾವು ನೋಡ್ಬೋದು ಅಂತ ನೀವು ಇಲ್ಲಿ ಆ ಇಮೇಜಸ್ನ ನೋಡಿ ತಿಳ್ಕೊಬೋದು ಎಲ್ಲೆಲ್ಲಿ ಕಾಣುತ್ತೆ ಅಂತ.
ಈಗ ಅದ್ರದ್ದು ಲೈಫ್ ಸೈಕಲ್ನ ನೋಡೋದಾದರೆ ಡಯಾಗ್ನೋಸ್ಟಿಕ್ ಸ್ಟೇಜು, ಇನ್ಫೆಕ್ಟಿವ್ ಸ್ಟೇಜು, ಎಗ್ಸ್ ಆನ್ ಪೆರಿನಿಯಲ್ ಫೋಲ್ಡ್ಸ್, ಲಾರ್ವಲ್ ಇನ್ಸೈಡ್ ದಿ ಎಗ್ಸ್, ಮೆಚ್ಯೂರ್ ವಿತಿನ್ 4 to 6 ಅವರ್ಸಲ್ಲಿ ಮೆಚ್ಯೂರ್ ಆಗುತ್ತೆ. ಎಂಬ್ರಿಯೋನೇಟೆಡ್ ಎಗ್ಸ್ ಆರ್ ಇಂಜೆಸ್ಟೆಡ್ ಬೈ ಹ್ಯೂಮನ್ಸ್ನ ಇಂಜೆಸ್ಟ್ ಆದಾಗ ಲಾರ್ವಲ್ ಎಗ್ ಹ್ಯಾಚಸ್ ಇನ್ ದಿ ಸ್ಮಾಲ್ ಇಂಟೆಸ್ಟೈನಲ್ಲಿ ಹ್ಯಾಚ್ ಆಗುತ್ತೆ. ಆ್ಯಂಡ್ ಅಡಲ್ಟ್ ವಾರ್ಮ್ಸ್ ಮೂವ್ಸ್ ಇಂಟು ದಿ ಲಾರ್ಜ್ ಇಂಟೆಸ್ಟೈನ್ ಆ್ಯಂಡ್ that are graved migration to ಪೆರಿನಿಯಲ್ ರೀಜನ್ ಇನ್ ಲೇ ಎಗ್ಸ್ ಅಟ್ ದಿ ನೈಟಲ್ಲಿ ಅದು ಎಗ್ಸ್ನಲ್ಲೇ ಮಾಡುತ್ತೆ. ಅದೇ ಥರನೇ ಅದು ಆಚೆ ಬಂದು ತಿರ್ಗಿ ಅದೇ ಥರನೇ ಈ ಲೈಫ್ ಸೈಕಲ್ಲು ಅದ್ರದ್ದು ಲೈಫ್ ಸೈಕಲ್ಲು ಕಂಟಿನ್ಯೂಸ್ ಆಗುತ್ತೆ. ಟೈಪ್ಸ್ ಆಫ್ ಇನ್ಫೆಕ್ಷನ್ ಅಕ್ಕರ್ಸ್ ಇನ್ ದಿ ಎಂಟೆರೋಬಿಯಾಸಿಸ್ ಅಂದರೆ ಯಾವ ಥರ ಅದು ನಮಗೆ ಇನ್ಫೆಕ್ಷನ್ಸ್ನ ಕಾಸ್ ಮಾಡ್ಬೋದು ಅಂದಾಗ, ಇನ್ಫೆಕ್ಷನಲ್ಲಿ ಅಕ್ಕರ್ ಒನ್ ಹೆಲ್ತಿ ಪರ್ಸನ್ ಇಂಜೆಸ್ಟ್ ದಿ ಇನ್ಫೆಕ್ಟಿವ್ ಎಗ್ಸ್ ಫ್ರಮ್ ಎನ್ವಿರಾನ್ಮೆಂಟಿಂದ ಎಫೆಕ್ಟ್ ಆಗುತ್ತೆ. ರೀಇನ್ಫೆಕ್ಷನ್ ಅಂದರೆ ಸೆಲ್ಫ್ ಇನ್ಫೆಕ್ಷನ್ ಆಗುತ್ತೆ. A person can reinfect themselves from their own by ingesting of infective eggs. Retro-infection ಅಂದರೆ this occurs when eggs mature and larvae hatches in anal region. This larva can migrate back to the large intestine through the anus where they grow into mature worms. Larvae are the infective stages of these worms. ಇದರಲ್ಲಿ 3 ಥರ ಇನ್ಫೆಕ್ಷನ್, ರೀಇನ್ಫೆಕ್ಷನ್, ರೆಟ್ರೋ ಇನ್ಫೆಕ್ಷನ್ ಅಂತ ಕಾಸ್ ಮಾಡುತ್ತೆ. ಮತ್ತು ಇದ್ರದ್ದು ಪೆಥಾಲಜಿ ಆ್ಯಂಡ್ ಸಿಂಪ್ಟಮಾಲಜಿ ನೋಡೋದಾದರೆ ದ ಮೋಸ್ಟ್ ಕಾಮನ್ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್ ಆರ್ ನೈಟ್ ಇಟ್ ಇನ್ ದಿ ಏನಲ್ ರೀಜನಲ್ಲಿ ನೈಟ್ ಹೊತ್ತೆ ಅದಕ್ಕೆ ತುಂಬ ಎಗ್ಸ್ನಲ್ಲಿ ಏನು ಮಾಡೋದಕ್ಕಾಗುತ್ತಲ್ಲ ಆವಾಗ ನಮಗೆ ಇಚ್ಚಿಂಗ್ ಸೆನ್ಸೇಷನ್ ಆಗುತ್ತೆ. ಇರಿಟೇಷನ್ ಆಫ್ ದಿ ಏನಲ್ ಏರಿಯಾ ಡ್ಯೂ ಟು ಸ್ಕ್ರ್ಯಾಚಿಂಗ್, ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ಬೋದು, ಟೀತ್ ಗ್ರೀಡಿಂಗ್ ಡ್ಯೂರಿಂಗ್ ಸ್ಲೀಪಿಂಗ್, ಇನ್ಸೋಮ್ನಿಯಾ, ಅಬ್ಡಾಮಿನಲ್ ಪೇನ್, ಫ್ರೀಕ್ವೆಂಟ್ ಡಿಫಿಕೇಷನ್. ಇಷ್ಟು ಕೂಡ ಅದ್ರದ್ದು ಸಿಂಟಮಾಲಜಿ ಮತ್ತು ಪೆಥಾಲಜಿ ಅಂತಲೇ ಹೇಳ್ಬೋದು. ಈಗ ಎಪಿಡೆಮಾಲಜಿ ನೋಡೋದಾದರೆ ಆಲ್ ದ ಅಡಲ್ಟ್ ಕ್ಯಾನ್ ಬಿ ಇನ್ಫೆಕ್ಟೆಡ್ ಬಟ್ ದ ಇನ್ಫೆಕ್ಷನ್ ಈಸ್ ಮೋರ್ ಕಾಮನ್ ಇನ್ ಚಿಲ್ಡ್ರನಲ್ಲಿ, ತುಂಬ ಕಾಮನ್ ಆಗುತ್ತೆ. ಪಿನ್ ವಾರ್ಮ್ ಇನ್ಫೆಕ್ಷನ್ಸ್ ಆರ್ ಮೋರ್ ಕಾಮನ್ ವಿತ್ ಇನ್ ಫ್ಯಾಮಿಲೀಸ್ ವಿತ್ ಸ್ಕೂಲ್ ಏಜ್ಡ್ ಚಿಲ್ಡ್ರನ್. ಫ್ಯಾಮಿಲೀಸಲ್ಲಿ ತುಂಬ ಕಾಮನ್ ಆಗೇ ಆಗುತ್ತೆ. ಕಿಂಡರ್ ಗಾರ್ಟನ್ಸ್ ಆ್ಯಂಡ್ ನರ್ಸರೀಸ್, ಆರ್ಫನೇಜಸ್, ರೆಫ್ಯೂಜಸ್, ಕ್ಯಾಂಪ್ಸ್, ಮೆಂಟಲ್ ಇನ್ಸ್ಟಿಟ್ಯೂಷನ್ಸ್, ಇದಿಷ್ಟರಲ್ಲೂ ಕೂಡ ಆಗೋ ಚಾನ್ಸಸ್ ತುಂಬ ಇದ್ದಾವೆ. ಫ್ಯಾಕ್ಟರ್ ಹೆಲ್ಪ್ ಸ್ಪ್ರೆಡ್ ಆಫ್ ಇನ್ಫೆಕ್ಷನ್. ಯಾವ್ಯಾವ ಫ್ಯಾಕ್ಟರ್ಸು ಸ್ಪ್ರೆಡ್ ಆಗೋದಕ್ಕೆ ಹೆಲ್ಪ್ ಮಾಡ್ತವೆ ಅಂದರೆ ದ ವಾರ್ಮ್ಸ್ ಡೆಪಾಸಿಟ್ ಲಾರ್ಜ್ ನಂಬರ್ ಆಫ್ ಎಗ್ಸ್. The worms lay the eggs of intestine where it can spread to environment easily, anal area. The eggs become infected within short time, that is 4 to 6 hours. The eggs can remain infected for up to 2 weeks of infective ಆಗಿರ್ತವೆ. The eggs have a surface that adheres to environmental objects. ಪುವರ್ ಪರ್ಸನಲ್ ಹೈಜಿನ್ ಇರೋ ಹತ್ರ ಅದು ತುಂಬ ಕಾಣಿಸ್ಕೊಳ್ಳುತ್ತೆ. ಇದಾದಮೇಲೆ ನಾವು ಇವಾಗ ಇನ್ನೊಂದು ಪಾರ್ಟ್ ಏನಪ್ಪ ಅಂದರೆ ಅದರದ್ದು ಕಾಂಪ್ಲಿಕೇಶನ್ಸ್ ಏನೇನಾಗ್ಬೋದು ಅಂದರೆ ಅಪೆಂಡಿಕ್ಸ್. ವೆನ್ ವಾರ್ಮ್ ಇನ್ವೇಡ್ ದಿ ಅಪೆಂಡಿಕ್ಸ್ನ ಅದು ಇನ್ವೇಡ್ ಮಾಡಿದಾಗ ಅಪೆಂಡಿಕ್ಟಿಸ್ ಆಗ್ಬೋದು. ವೆಜೈನಿಟಿಸ್ ಫೌಂಡ್ ಇನ್ ಫೀಮೇಲ್ ಪೇಷಂಟ್ ಡ್ಯೂ ಟು ಇನ್ವೆಸಿವ್ ಆಫ್ ವೆಜೈನಾ ಬೈ ಹ್ಯಾಚ್ಡ್ ಲಾರ್ವೆ ಫ್ರಮ್ ಏನಲ್ ಏರಿಯಾ. ಅದು ಈ ಎರಡು ಕೂಡ ತುಂಬ ಕಾಂಪ್ಲಿಕೇಶನ್ಸ್ ಆಗಿ ಕಾಡುತ್ತೆ. ಸೊ ಅದನ್ನು ಟೆಸ್ಟ್ ಮಾಡೋದಕ್ಕೆ ಅಂತ ಚಿಕ್ಕ ಮಕ್ಕಳಲ್ಲಿ ಸ್ಕಾಚ್ ಟೇಪ್ ಟೆಕ್ನಿಕ್ ಅಂತ ಮಾಡ್ತಾರೆ. ಪ್ರಿನ್ಸಿಪಲ್ ದ ಎಗ್ಸ್ ಆಫ್ ಎಂಥ್ರೋಬಿಯಸ್ ವೆರ್ಮಿಕ್ಯುಲಾರಿಸ್ ಕ್ಯಾನ್ ಬಿ ಕಲೆಕ್ಟೆಡ್ ಫ್ರಮ್ ದಿ ಪೆರಿನಿಯಲ್ ಸ್ಕಿನ್ ಯೂಸಿಂಗ್ ಅ ಪೀಸ್ ಆಫ್ ಟ್ರಾನ್ಸ್ಪರೆಂಟ್ ಅಡೆಸಿವ್ ಟೇಪಿಂದ ಅದನ್ನು ಅಂಟಿಸ್ಕೊಂಡು ಅದರಿಂದ ನಾವು ಕಂಡುಹಿಡಿಬೋದು. ಮತ್ತು ಈಗ ಎರಡನೇ ನೋಡೋದಾದ್ರೆ ಆ್ಯನಲ್ ಸ್ವ್ಯಾಬ್ ಸ್ಪ್ಯೂಡ್ ಅಂತ ಕರೀತಾರೆ. ಇಟ್ ಈಸ್ ಅ ಮಾಡಿಫಿಕೇಶನ್ ಆಫ್ ಸ್ಕಾಚ್ ಟೇಪ್ ಪ್ಯಾಡಲ್ಡ್ ಕೋಟೆಡ್ ವಿತ್ ಅಡೆಸಿವ್ ಮಟೀರಿಯಲ್. ಹ್ಯಾಸ್ ಅಡ್ವಾಂಟೇಜಸ್ ಆಫ್ ಸ್ಕಾಚ್ ಟೇಪ್ ಆ್ಯಂಡ್ ಗ್ಲಾಸ್ ಸ್ಲೈಡ್. ಅದರಲ್ಲೇ ಗ್ಲಾಸ್ ಸ್ಲೈಡು ಮತ್ತು ಟೇಪು ಎರಡು ಒಟ್ಟಿಗೆ ಇರುತ್ತೆ ಈ ಟೆಸ್ಟ್ ಮಾಡೋದ್ರಲ್ಲಿ. ಮತ್ತು ಈಗ ಟ್ರೀಟ್ಮೆಂಟ್ ಪಾರ್ಟ್ ಬರೋದು ನೋಡೋದಾದರೆ ಸೆವೆರಲ್ ಮೆಡಿಕೇಶನ್ಸ್ ಯೂಸ್ಡ್ ಫಾರ್ ದ ಟ್ರೀಟ್ಮೆಂಟ್ ಆಫ್ ಪಿನ್ ವಾರ್ಮ್ ಆರ್ ಮೆಬೆಂಡಜೋಲ್, ಪ್ಯಾಮೋಟ್, albendazole. All of these 3 drugs are to be taken or given in single dose and then repeated 2 weeks later. Prognosis is good. ಅದು ಕೊಡೋದ್ರಿಂದ ಗುಡ್ ರಿಸಲ್ಟ್ಸ್ನೇ ನೋಡ್ಬೋದು. ಸೊ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾವುದೂ ಟಾಪಿಕ್ನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ನಿಮ್ಗೆ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. See you in next video.